ಪ್ರಕೃತಿ ವಿಕೋಪದಡಿ ಬರೋದಿಲ್ಲ, ಇದಕ್ಕೋಸ್ಕರ ಪರಿಹಾರ ಸಾಧ್ಯವಿಲ್ಲ ಅಂತೇಳಿ. ಸತ್ತಿರೋದು ನಿಜ, ಅಲ್ಲಿ ಮಳೆ ಬಂದಿರೋದು ನಿಜ. ಆದ್ರೆ ಈ ತರ ಇಂಥ ಸತ್ತಿರೋ ಕುಟುಂಬಕ್ಕೆ ಒಂದು ಏನಾದ್ರೂ ಹೆಲ್ಪ್ ಮಾಡೋದ್ ಬಿಟ್ಟು ಈ ತರ ಇಂಥ ನಿರ್ಲಕ್ಷ್ಯದ ಉತ್ತರ ಖಂಡಿತ ನಾನು ನಿರೀಕ್ಷೆ ಮಾಡಲಿಲ್ಲ. ಉತ್ತರ ಸರಿ ಇಲ್ಲ ಅಂತ ಹೇಳ್ತೀರಾ? ಏನು ಬೇಕು ಈಗ? ಉತ್ತರನೂ ಸರಿ ಇಲ್ಲ, ಪರಿಹಾರನೂ ಇಲ್ಲ. ಏನ್ ಹೇಳೋಣ ನಾನು? ಬೇಕು ಪರಿಹಾರ ಬೇಕು ಅಧ್ಯಕ್ಷರೇ. ಅವ್ರು ಹೇಳ್ದಂಗೆ ಅದು ಕೊಂಬೆ ಬಿದ್ದು ಸತ್ತಿರೋದ್ರಿಂದ ಅದಕ್ಕೆ SDRF ನಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರು ದಾಖಲೆಗಳು ಸಬ್ಮಿಟ್ ಮಾಡಿದ್ರೆ, ಅವಾಗ ಆಗಿರುವಂತ ಪಂಚನಾಮ ಮತ್ತೆಲ್ಲ ಸಬ್ಮಿಟ್ ಮಾಡಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಾಕಷ್ಟು ಆದಷ್ಟು ಅನುದಾನವನ್ನ ಕೊಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷ. ಕೆಲಸ ಮಾಡಿ ಎಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಏನೇನಿದೆ ಅದು ಸಬ್ಮಿಟ್ ಮಾಡಿ CM ರಿಲೀಫ್ ಫಂಡ್ ಇಂದ ಕೊಡಿಸುವ ಪ್ರಯತ್ನ ನಾವು ಮಾಡ್ತೀವಿ. ಎಸ್ ಟಿ ಮಂಜು, ಕೃಷ್ಣ ನಾಯಕ್, ಶ್ರೀ ಕೃಷ್ಣ ನಾಯಕ್, ಅಶೋಕ್ ಕುಮಾರ್ ರೈ, ಡಾಕ್ಟರ್ ಮಂತರ್ ಗೌಡ. ಮಾನ್ಯ ಅಧ್ಯಕ್ಷರೇ, ನಾನು ಕಂದಾಯ ಸಚಿವರಿಗೆ ಗಮನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಮಾತ್ರ ಸಚಿವರು ಇಲ್ಲಿಲ್ಲ. ನಾನು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಅಕ್ರಮ ಸಕ್ರಮ ಏನು ಬಗರೂಕಂ ಕಮಿಟಿಲಿ ಏನು ಮೆಂಬರ್ಸ್ ಮಾಡಿದೀವಿ, ಒಂದು ವರ್ಷ ಮೆಂಬರ್ಶಿಪ್ ಆಗಿ ಕಮಿಟಿ ಫಾರ್ಮ್ ಆದ ನಂತರ ಒಂದು ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಧ್ಯಕ್ಷರೇ. ನಮ್ಮ ಜಿಲ್ಲೆ ಅಂತ ವಿಶೇಷ ನಮ್ಮಲ್ಲಿ ಬೆಟ್ಟಗುಡ ಪ್ರದೇಶದಿಂದ ಕೆಲವು ಏರಿಯಾಗಳಲ್ಲಿ ಸಿಗ್ನಲ್ ಸಿಕ್ಕೋದಿಲ್ಲ ಅಧ್ಯಕ್ಷರೇ. ಆ ಆಪ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಆ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಸಿಗ್ನಲ್ ಕ್ಯಾಚ್ ಆಗಿಲ್ಲದಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಈ ಉತ್ತರ ವತಿಯಿಂದ ಅವ್ರು ಹೇಳ್ದಂಗೆ ಆಧಾರ್ ಕಾರ್ಡ್ ಇರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅದಾದ್ಮೇಲೆ ಬಂದು ಕೊಡಿ ಅಂತಾನು ಒಂದು ಉತ್ತರ ಕೊಟ್ಟಿದ್ರೆ ಅಧ್ಯಕ್ಷರೇ. ಅದೇ ರೀತಿಲಿ ಇನ್ನೊಂದು ಏನು ಅಂತಂದ್ರೆ, ಆಧಾರ್ ಕಾರ್ಡ್ ಹಾಗೂ KYC ಲಿಂಕ್ ಎಷ್ಟೋ ಕಡೆಯಲ್ಲಿ ನಮ್ಮ ರೈತರು ಇನ್ನೂ ಮಾಡ್ಕೊಂಡಿಲ್ಲ ಅಧ್ಯಕ್ಷರೇ. ಅದಕ್ಕೋಸ್ಕರ ಅದನ್ನು ಏನಾದ್ರೆ ಬೇರೆ ರೀತಿಲಿ KYC ಅಪ್ಡೇಷನ್ ಇಲ್ದಿದ್ದಂಗೆ ಏನಾದ್ರೆ ಬಗರೂಕಮಲ್ಲಿ ಪಾಸ್ ಆಗ್ಲಿಕ್ಕೆ ಅವಕಾಶ ಇದ್ರೆ ಅದೊಂದು ಮಾಡ್ಲಿಕ್ಕೆ ಅವಕಾಶ ನಾನು ಸರ್ಕಾರಕ್ಕೆ ಹಾಗೂ ಕಂದಾಯ ಸಚಿವರಿಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಲಿ ದಿಶಾ ಆಪ್ ಅಂತ ಒಂದೇನ್ ಆಪ್ ಇರೋದಂತ ಸಂದರ್ಭದಲ್ಲಿ ಸರ್ವೆ ನಂಬರ್, ಆಕ್ಚುಯಲ್ ಸರ್ವೆ ನಂಬರ್ ಅಲ್ಲಿ ಹಾಗೂ ಆಪ್ ಅಲ್ಲಿ ಸರ್ವೆ ನಂಬರ್ ಬರೋಂತ ವ್ಯತ್ಯಾಸ ಇದೆ ಅಧ್ಯಕ್ಷರೇ. ಅದನ್ನು ಆ ಆಪ್ ನ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಮನವಿ ನಾನು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಪರವಾಗಿಲ್ಲ, ನಮ್ದೇ ಅದು, ಏನ್ ಪರವಾಗಿಲ್ಲ. ಏನ್ ಮಾಡ್ತಾರೆ ಅಂದೆ ಕೂತ್ಕೋ. ನಮ್ಮವ್ರೆ ಅವರು ನಮ್ಮವರೇ. ಈಗಾಗಲೇ KYC ಅನ್ನ ಕಡ್ಡಾಯ ನಾವು ಮಾಡಿದ್ದೇವೆ. ಕೆಲವೊಮ್ಮೆ ಮೊಬೈಲ್ ನಂಬರ್ ಹಾಗೂ ಆಧಾರ್ ಕಾರ್ಡ್ ಜೋಡಣೆ ಆಗ್ಲಾರ್ದಿಂದ ಇದು ಸಮಸ್ಯೆ ಆಗಿರ್ಬೋದು. ಅಂತದ್ದೇನಾದ್ರೂ ಸ್ಪೆಸಿಫಿಕ್ ಆಗಿ ಆ ಊರುಗಳಲ್ಲಿ ತೊಂದರೆ ಆಗ್ತಾ ಇದ್ರೆ ಯಾವ ಊರುಗಳು ಪಟ್ಟಿ ಕೊಟ್ರೆ ತಹಸೀಲ್ದಾರ್ ಅವರಿಗೆ ಹೇಳಿ ಅದನ್ನ ಜೋಡಣೆ ಮಾಡುವಂತ ಕೆಲಸ ಮತ್ತೆ ಲಿಂಕ್ ಮಾಡುವಂತ ಕೆಲಸ ಮಾಡಿ ಅದಕ್ಕೆ ನಾವು ಅನುಕೂಲ ಮಾಡಿಕೊಡ್ಲಿಕ್ಕೆ ಒಂದು ಡ್ರೈವ್ ಮುಖಾಂತರ ಮಾಡಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಆದ್ರೆ ಈವರೆಗೂ ತಾಂತ್ರಿಕವಾಗಿ ಏನಾದ್ರೂ ಸಮಸ್ಯೆ ಇದೆ ಅಂತ ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಯಾವ್ಯಾವ ಹಳ್ಳಿಗಳಲ್ಲಿ ಅಂತ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಒಂದು ಪೂರ್ಣ ಪ್ರಮಾಣದ ಡ್ರೈವ್ ತಾಲೂಕಿನಲ್ಲಿ ತೊಗಿಸುವಂತೆ ಸೂಚನೆಯನ್ನ ಮಂತ್ರಿಗಳಿಂದ ಮಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸುರೇಶ್ ಬಾಬು, ದರ್ಶನ್ ಧ್ರುವನಾರಾಯಣ್. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ನಗರ ತಾಲೂಕಿನ ದೇಬೂರ್ ಪಂಚಾಯಿತಿ ಮತ್ತೆ ನಮ್ಮ ದೇವನಹಳ್ಳಿ ಇದೆರಡು ಪಂಚಾಯಿತಿಗಳಿಂದ ಕೆಲವು ಹಳ್ಳಿಗಳನ್ನ ಅಧ್ಯಕ್ಷರೇ, ಪುರಸಭೆಯನ್ನ KPCC ಅಧ್ಯಕ್ಷರಿಗೆ ನಗರಸಭೆ ಭಾಷಣ ಮಾಡ್ತಾ ಇದ್ದೀನಿ. KPCC ಅಧ್ಯಕ್ಷರಿಗೆ ಸೇರಿಸಿಕೊಳ್ಳಾಯಿತು. ಮೂಡ ಅವ್ಯವಹಾರ ಯಾವ ಹಳ್ಳಿಗಳು ಹೆಗ್ಗಣಗಳು ತೇಲುತ್ತಿದೆ ಮೂಡಾದಲ್ಲಿ ಅಂತ ಸ್ವತಃ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂತ ಹೆಗ್ಗಣಗಳಿರುವಂತ ಜೊತೆಗೆ ಮೂಡಾದಲ್ಲಿ ದೇವನಹಳ್ಳಿ 14 ಸೈಟ್ಗಳನ್ನ ತಗೊಂಡ್ರು ಸಿದ್ದರಾಮಯ್ಯ. ಸಂಬಂಧಪಟ್ಟಂತೆ ಸಾಕಷ್ಟು ಇದು ರಾಜ್ಯದ ಜನ ಕೇಳ್ತಾ ಇದ್ದಾರೆ. 85,000 ಕೋಟಿ, 85,000 ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ. 80,000 ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವರಿಗೆ ಸೈಟ್ ಇಲ್ಲ. ಮುಖ್ಯಮಂತ್ರಿಗಳಿಗೆ ಸರ್ಕ್ಯುಲರ್ ಇಶ್ಯೂ ಸೈಟ್ಗಳನ್ನು ಅಲಾಟ್ ಮಾಡಿದ್ದಾರೆ. ಇವತ್ತು ಈ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ದುರ್ನಾರಾಯಣ ಜೊತೆಗೆ ನನಗೆ 62 ಕೋಟಿ ಕೊಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸ್ವಾಮಿ, ಅವ್ರು ತಗೊಂಡಿರೋದು ಎಷ್ಟು ಗೊತ್ತಾ ಸಚಿವರು ಪಾಟೀಲ್ರೆ, ಜ್ಞಾನೇಂದ್ರ, ಅವ್ರು ತಗೊಂಡಿರೋದು ಸೈಟು 1,60,000 ಎಕರೆ. ಮಾನ್ಯ ಸಭಾಧ್ಯಕ್ಷರೇ,
1,60,000ಕ್ಕೆ ಆದ್ರೆ ಅತಿ ಸೈಟ್ ಶೀಘ್ರದಲ್ಲಿ ತಗೊಂಡಿರೋದು ಅಲ್ಲ, ಒಂದು ಖಾತೆಗೆ ಜಮೀನು ತಗೊಂಡಿರೋದು. ಸಂಬಂಧಪಟ್ಟಂತ issues ಅನ್ನು 1 ಬಗೆಹರಿಸಿಕೊಳ್ಳಲು ಎಕರೆಗೆ ತಮ್ಮ ಮೂಲಕ ಅವರಲ್ಲಿ 3 ಎಕರೆಗೆ 5,56,000 ತಗೊಂಡಿದ್ದಾರೆ. ಆನಂದ್ ಕೇಸ್